ಇವತ್ತಿನ ಬ್ಲಾಗ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್. ವೆಲ್ಕಮ್ ಟು ನ್ಯೂ ಬ್ಲಾಗ್. ಲವ್ ಯು ಮಾ. ಮುಚ್ಚು ಬಾಯ್. ಮಗನ ಆಸ್ಥಾನಕ್ಕೆ ಬಂದು ಮಗನಿಗೆ ಇತ್ತರಿಗೆ ಕೊಡಷ್ಟು ಸೊಕ್ಕೇನು ನಿನಗೆ ಗೊತ್ತ? ನಮ್ಮ ಅಪ್ಪ ಯಾರಂತ? ಸ್ವಾಮಿ KR. ಯು ಅಂಡರ್ ಎಸ್ಟಿಮೇಟಿಂಗ್ ಮೈ ಫಾದರ್. ಯು ನೋ ಮೈ ಫಾದರ್ ಹೌ ಮಚ್ ಸ್ಟ್ರಾಂಗ್. ನಮ್ಮ ಅಪ್ಪ ಎಷ್ಟೇ ಸ್ಟ್ರಾಂಗ್ ಇದ್ರು ಅಮ್ಮನ್ ಮುಂದೆ ವೀಕ್. ಗಾಯ್ಸ್, ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್. ಇವತ್ತು ಯಾಕೋ ಬೆಳಗ್ಗೆ 7 ಗಂಟೆ 7:15 ಎಚ್ಚರ ಆಗ್ಬಿಡ್ತು. ಅದು ಫಸ್ಟ್ ಟೈಮ್ ಅಲ್ಲ, ಅಂದ್ರೆ ಅವಾಗ 7 ಗಂಟೆ 7:15 ಎಚ್ಚರ ಆಗ್ಬಿಡುತ್ತೆ. ಸೊ ಎಚ್ಚರ ಆಗಿದ ತಕ್ಷಣ ಬಂದು ಕೂತ್ಕೊಂಡು ಫಸ್ಟ್ ಏನ್ ಮಾಡಿದೆ ಗೊತ್ತಾ? ಎದ್ದಿದ ತಕ್ಷಣ ಬಂದು ನಾವು ಅಮ್ಮನ ತೊಡೆ ಮೇಲೆ ಮಲ್ಕೊಂಡೆ. ಆಮೇಲೆ ವಾಪಸ್ಸು ಎದ್ಬಿಟ್ಟು ಕಾಫಿ ಕುಡಿದು ಒಂಚೂರು ವಿಡಿಯೋಸ್ ರೀಲ್ಸ್ ಎಲ್ಲ ನೋಡ್ತಿದ್ದೆ. ಇವತ್ತಿನ ಕತೆ ಏನು, ಇವತ್ತೇನು ಮಾಡಬೇಕು, ಯಾವ ಥರ ಮಾಡಬೇಕು ಅಂತೆಲ್ಲ ಯೋಚನೆ ಮಾಡ್ತಿದ್ದೆ. ಆ್ಯಂಡ್ ದೆನ್ ಇವಾಗ ನನ್ನ ಬ್ಲಾಗ್ ಸ್ಟಾರ್ಟ್. ನೆನ್ನೆ ಜಾಸ್ತಿ ಎಡಿಟಿಂಗ್ ವರ್ಕ್ಸ್ ಇತ್ತು, ಅದಕ್ಕೆ ನಮ್ಮ ಚೋಟ ಮರಿನ ನಮ್ಮ ಮನೇಲಿ ಇರಿಸ್ಕೊಂಡಿರಲಿಲ್ಲ. ಅವಳನ್ನ ಅವ್ರ ಅಮ್ಮನ ಆಫೀಸಿಗೆ ಕಳಿಸ್ಬಿಟ್ಟಿದೆ. ಇವತ್ತು ಇರ್ತಾಳೆ, ನಮ್ಮ ಚೋಟ ಮರಿ ನನ್ನ ಜೊತೆ ಇರ್ತಾಳೆ. ನೆನ್ನೆ ಏನಂದರೆ ಸಂಡೇ ಸ್ಯಾಟರ್ಡೇ ಎಲ್ಲ ನಾವು ಸಂಧ್ಯವ್ರ ಮೇಲೆ ಇದ್ವಲ್ಲ, ಸೊ ಅಲ್ಲಿ ಮಾಡಬೇಕಾಗಿರೋ ಎಡಿಟಿಂಗ್ ವರ್ಕ್ಸ್ಗಳೆಲ್ಲ ನೆನ್ನೆ ಮಾಡಿ ಮುಗಿಸ್ಬಿಟ್ಟಿದೆ. ಇವಾಗ ಒಂಚೂರು ಫ್ರೀ ಆಗಿದ್ದೀನಿ. ಮಾಮ್, ಯಾಕೆ ಮಾಮ್ ಇಷ್ಟು ಬ್ಯೂಟಿಫುಲ್ ಆಗಿದ್ಯಾ? ಎಕ್ಸಾಮ್ ಬರೆಯಕ್ಕೆ ಹೋಗ್ತಾ ಇದ್ದೀನಿ. ಓಹೋ, ಯಾವ ಎಕ್ಸಾಮ್ ಅಮ್ಮ? ಸೆಕೆಂಡ್ ಡಿಗ್ರಿ ಎಕ್ಸಾಮ್. ಇದು ನಮ್ಮ ದೇಶ ಅಂದ್ರೆ. Second degree exam. So what is the spelling of unconscious? Stop it. ಅವ ನಾನು ಸ್ಪೆಲ್ಲಿಂಗ್ ಕೇಳ್ತಾ ಇದ್ದೀನಿ. STOP. ಇವೆಲ್ಲ ಮಾಮೂಲು. ಕಂಟ್ರೋಲ್. ಕಾನ್ಶಿಯಸ್ ಸ್ಪೆಲ್ಲಿಂಗ್. No, stop. STOP. ನನಗೆ ಗೊತ್ತು ನಿನ್ಗೆ ಸ್ಟಾಪ್ ವರ್ಡ್ ಬಿಟ್ರೆ ಏನೋ ಬರಲ್ಲ ಅಂತ. ನನಗೆ ಕಾನ್ಶಿಯಸ್ ಸ್ಪೆಲ್ಲಿಂಗ್ ಬೇಕು. ಯಾಕೆ ಸ್ಪೆಲ್ಲಿಂಗ್ ಬರಲ್ಲ? SUDEP. ಸುದೀಪ್ ಬರ್ತೈತಲ್ಲ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ. ನಾನು ಹೇಳೋದು ಕಾನ್ಶಿಯಸ್ ಸ್ಪೆಲ್ಲಿಂಗ್. ಕಾನ್ಶಿಯಸ್. CONE. ಕಾನ್ಶಿಯಸ್. ಎಸ್ ಸೇರ್ಸಲ್ಗೆ ಅಷ್ಟೇ. ಕಾನ್ಶಿಯಸ್ಗೆ CONS ಕಾನ್ಸ್ ಆಯ್ತು. ಇನ್ನು CS ಬರ್ತಲ್ಲ, ಇನ್ನೂ ಒಂದು 5 S ಸೇರ್ಸ್ಬೇಕಂತೆ. CONSSSSS ಕಾನ್ಶಿಯಸ್. ಕ್ರೇಜಿ ಮಾಮ್. ನೀನ್ ಕಣಮ್ಮ, ನೀನ್ ಕಾಲೇಜ್ ಟೀಚರ್ ಆಗ್ಬೇಕಿತ್ತಮ್ಮ. ಅದಕ್ಕೆ ನಾನು ನೀನ್ ಕಾಲೇಜ್ ಟೀಚರ್ ಆಗಿದ್ದಿದ್ರೆ ಇಷ್ಟೊತ್ತಾಗ್ಲೇ ಸ್ಟೂಡೆಂಟ್ಸ್ 99 ತೆಗಿತಿದ್ರು. ಇಲ್ಲ, ಒಂದು ಸೇರಿಸ್ತಾ ಇದೆ. 100 ತೆಗಿತಿದ್ರ? ಸೂಪರ್ ಮಾ. ಲವ್ ಯು ಮಾ. ಥ್ಯಾಂಕ್ ಯು. ಹಾಯ್. ಅಷ್ಟೇ ವಿಷಯ. ಪೀಸ್. ಇನ್ನೊಂದು ಆರ್ಡರ್ ಮಾಡಿದ್ದೆ, ಅಂದ್ರೆ ಒಂದೇ ಸಲ ನಾನು 3 ಶೂನ ಆರ್ಡರ್ ಮಾಡಿದ್ದೆ ಗೈಸ್. ಸೊ ಇವಾಗ ಮತ್ತೆ 3ನೇ ಶೂ ಡೆಲಿವರಿ ಕೆಳಗಡೆ ಬಂದಿದ್ದಾರಂತೆ. ಅವ್ರನ್ನ ಅದು ಹೋಗಿ ಪಿಕಪ್ ಮಾಡ್ಕೋಬೇಕು. ಅಂದ್ರೆ ಒಂದೇ ದಿನದಲ್ಲಿ 3 ಬುಕ್ ಮಾಡಿದ್ದೆ, ಡಿಫ್ರೆಂಟ್ ಬುಕ್ ಮಾಡಿರಲಿಲ್ಲ. ಅದಕ್ಕೆ 3 ಶೂ ಅಂತ ಹೇಳ್ತಾ ಇರೋದು. ಹೇಳಿದ್ನಲ್ಲ, ಶೂ ಮೇಲೆ ಚೂರು ಕ್ರೇಜ್, ಸ್ವಲ್ಪ ಅಲ್ಲ ಜಾಸ್ತಿನೇ ಕ್ರೇಜ್ ಇದೆ. ಅದಕ್ಕೆ ಇವಾಗ ಹೋಗಿ ಶೂನ ಪಿಕ್ ಮಾಡ್ಕೊಳ್ಳೋಣ. ಲೆಟ್ಸ್ ಗೋ. ಯಾರದು? ಬಾಯ್. ಗೈಸ್ ಇಲ್ಲೇ ಬಂದೈತೆ, ಪಿಕ್ ಮಾಡ್ಕೊಬೇಡ. ನಾವು ಅಮ್ಮನೂ ಒಂದು ಬುಕ್ ಮಾಡೋರೆ, ಅದು 2 ಇವತ್ತೇ ಬಂದೈತೆ. ದುಡ್ಡು ಕಡಮ್ಮ ನಿಂದು. ಆಗಲ್ಲಮ್ಮ, ಆಗಲ್ಲಮ್ಮ. ಯಾಮರ್ಸ್ಬಿಡ್ತಾರೆ ನನಗೆ. ಹಾಯ್ ಬ್ಲ್ಯಾಕ್ ಮ್ಯಾನ್. ಗೈಸ್ 2 ಆರ್ಡರ್ನ ಪಿಕ್ ಮಾಡಾಯ್ತು. ಅಬ್ಬಾ. ಮೈ ಅಸಿಸ್ಟೆಂಟ್ ಕ್ಯಾಚ್ ಮ್ಯಾನ್. ಯು ಅನ್ಎಜುಕೇಟೆಡ್ ಕಾಂಟ್ರಿಬ್ಯೂಟ್. ಒಬ್ಬನೇ ಬರ್ತವನೆ. ಕರುಣೆ ಇಲ್ಲ ಒಂಚೂರು. ಕಷ್ಟಪಟ್ಟು ಇಟ್ಕೊಂಡ್ ಬರ್ತಾ ಇದ್ದೀನಿ, ಒಬ್ಬನೇ ಕೈ ಖಾಲಿ ಬಿಸ್ಕೊಂಡ್ ಬರ್ತವನೆ. ಈಗ ಶೂನ ಇದನ್ನ ಹಾಕೊಂಡು ನೋಡ್ಬೇಕು. ಅದೇನಂತ ಗೊತ್ತಿಲ್ಲ. ಮೇ ಬಿ ನನ್ನ ಪ್ರಕಾರ ಪಿಲ್ಲೋ ಅಲ್ಲ, ಬೆಡ್ಶೀಟು, ಬೆಡ್ ಕವರ್ ಇರಬೇಕು. ನಮ್ಮ ಅಮ್ಮ ಅಂಥದ್ದೇ ಬುಕ್ ಮಾಡೋದು. ಓಡ್ತಾಳೆ ಅಲ್ಲಿ ಬರ್ತೈತೆ. ಚಿರು ತುತ್ತಾನೆ. ಅಮ್ಮ ಇವಳ್ಯಾಕ ಹಿಂಗೆ ಓಡ್ತಾಳೆ ಗೈಸ್? ಓಡಾಯ್ತಾಳೆ. ಹೇಳು ಚೋಟು ಹೇಳು ಏನು ಬೇಕು ನಿಂಗೆ, ಅದು ಏನೇ ಆದರೂ ನಾ ಕೊಡಿಸ್ತೀನಿ ನಿಂಗೆ. ನೀನು ಅಲ್ಲೂ ಉಜ್ಜೋದಿಲ್ಲ, ಬರೀ ಸ್ನಾನ ಮಾಡುತ್ತೀಯ. ಅಲ್ಲುಜ್ದಲೆ ಓಡಿ ಬಂದ್ಲು ನಮ್ಮ ಚೋಟು. ಯಪ್ಪ ಗೈಸ್, ಈ ಸಾಂಗು
ಚಂದನ್ ಶೆಟ್ಟಿ ಅವರು ಅನುಪಮ ಗೌಡ ಅವ್ರಿಗೆ ಬರ್ತಿದ್ದು. ಅದನ್ನ ನಾನು ಚೋಟ ಮರಿಗೆ ಹೇಳಿದಷ್ಟೇ. ದಿಸ್ ಇಸ್ ಮೈ ಶೂ ಅಂತ ತರಿಸಿದ್ದೆ. ಮ್ಯಾಕ್ಸಿಮಮ್ ನಮ್ಮ ಮನೆಗೆ ಬರೋದೇ ವೈಟ್ ಶೂ. ಇದು ನೋಡಿದಾಗೆಲ್ಲ ನಮ್ಮ ಅಮ್ಮ ಬೈತಿರ್ತಾರೆ. ಅದೇನೋ ಗೊತ್ತಿಲ್ಲ, ವೈಟ್ ಶೂ ಮೇಲೆ ಒಂಚೂರು ಕ್ರೇಜ್. ಶೂನ ಹಾಕೊಂಡೆ, ಬಟ್ ನನಗೆ ಯಾಕೋ ಸೆಟ್ ಆಗ್ತಿಲ್ಲ. ಬಿಕಾಸ್ ನನಗದು ಒಂಥರ ಡಿಫ್ರೆಂಟ್ ಶೂ ಅನಿಸ್ತೈತೆ. ಅಂದರೆ ಹುಡುಗಿರ್ದು ಶೂ ಅಂತ ಅನಿಸ್ತೈತೆ. ಹುಡುಗಿರ್ದು ಶೂ ಅನಿಸ್ತೈತೆ. ಅದಕ್ಕೆ ಇದನ್ನು ವಾಪಸ್ ರಿಟರ್ನ್ ಮಾಡ್ಬಿಡ್ತೀನಿ. ಈ ಕಡೆ ನೋಡಿ, ಈ ಕಡೆ ಅನ್ಬಾಕ್ಸ್ ಮಾಡ್ತಾರೆ. ಈ ಕಡೆ ಏನು ಅನ್ಬಾಕ್ಸ್ ಮಾಡ್ತಿರೋದು? ಏನಿದ್ದು ಅಮ್ಮಮ್ಮ? ಏನ್ಮಾ ಇದು? ಪಿಲ್ಲೋ. ಗೈಸ್, ಒಂದ್ರಲ್ಲಿ 5 ಪಿಲ್ಲೋನ ಬುಕ್ ಮಾಡೋರು ನಮ್ಮಮ್ಮ. ಇದು ಈ ಸೋಫಾಗೆ ಇಲ್ಲಿ ಹಾಕ್ತಾರಲ್ಲ, ಅದು ಆ ಥರ ತರಿಸಿರು ನಮ್ಮಮ್ಮ. ಇದೆ ಪಿಲ್ಲೋ. ಇದು ಬಂದ್ಬಿಟ್ಟು ಇಲ್ಲಿಗೆ ಹಿಂಗ್ ಫಿಕ್ಸ್ ಮಾಡೋದು. ಗೈಸ್, ನಮ್ಮ ಚೋಟ ಮರಿದ್ದು 48K ಫಾಲೋವರ್ಸ್ ಆಗಿದ್ದಾರೆ. ಅರ್ಧಕ್ಕರ್ಧ ಆಗಿರೋದು ಚಿರಂತಿಂದ. ಯಾಕೆ ಅಂದ್ರೆ ಅವನು ಸಾಕು. ಅಯ್ಯೋ ನೀನ್ ಮಕ ಮುಚ್ಚ. ಏನ್ ಕಷ್ಟಪಟ್ಟಮ್ಮ? ಏನ್ ಕಷ್ಟಪಟ್ಟಿದ್ಯಾ? ಸುಳ್ಳು ಹೇಳ್ತೀಯ ಕಷ್ಟಪಟ್ಟಿದ್ದೀನಿ ಅಂತ? ಗೈಸ್, ಬರೀ ಒಂದ್ ಡ್ಯಾನ್ಸ್ ಕಲಿತಾರೆ, ಡ್ಯಾನ್ಸ್ ಮಾಡ್ತಾಳೆ. ನೋಡ್ಕೊಂಡ್ರೆ ಕಷ್ಟಪಡ್ತಾನಂತೆ. ನೋಡ, ಅವ್ನ ಎಷ್ಟು ಕಷ್ಟಪಟ್ಟು ಮಾಡ್ದಾಗ ಗೊತ್ತಾ ಹೋದ್ ವಿಡಿಯೋ. ಅವನು ಅವನಿಂದನೇ ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನ್ಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ಈ ತರ ಅವಮಾನ ಮಾಡ್ಬಿಟ್ಟಿದ್ದೀರಾ. ಅಯ್ಯೋ, ನಾನು ಇಲ್ಲಿ ನೋಡಿಲ್ಲ, ಅಲ್ಲಿಂದಾನೆ ಜಂಪ್ ಮಾಡ್ಬಿಡ್ತಿದ್ದೆ. ಹಿಂಗಾಗಿ ಬರ್ತಿತ್ತ ನಿಂಗೆಲ್ಲ, ಹಿಂಗಾಗಿ ಬರ್ತಿತ್ತ. ಆದ್ರೆ 48K ಆಗಿರೋದು ಚಿರಂತಿಂದಾನೆ. 48K ಗೈಸ್, ಚಿರಂತಿಂದಾನೆ ಆಗಿರೋದು ಅಲ್ಲ? ಹಾಗೆ ಆಗುತ್ತೆ. ಇವತ್ತು ನಮ್ಮ ಮನೆಯಲ್ಲಿ ತಿಂಡಿ ಬಂದ್ಬಿಟ್ಟು ಚಿತ್ರಾನ್ನ ಕೊಟ್ಟವ್ರ ಅಮ್ಮ. ಆ ಕಡೆ ನಮ್ಮ ಚೋಟ ಮರಿನೂ ಕೂಡ ಚಿತ್ರಾನ್ನ ತಿಂತಾಳೆ. ಇವತ್ತು ಪೂರ್ತಿ ಚಿತ್ರಾನ್ನ ಡೇ. ಚಿತ್ರಾನ್ನ ಹೇಳು. ಚಿತ್ರಾನ್ನ ನನ್ನ ಹುಡುಗಿನ ಮನೆಗೆ ಕರ್ಕೊಂಡ್ ಬಂದ್ಮೇಲೂ ಚಿತ್ರಾನ್ನ. ಖಂಡಿತ 5 ಗಂಟೆಗೆ ಎದ್ದೇಳ್ಸೋದು ಚಿತ್ರಾನ್ನ. ಗೈಸ್, ಈ ಹುಡುಗಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋ ಅಂದ್ರೆ ಸೀದಾ ಬಂದು ಮಲ್ಕೊಂಡೇ ಬಿಟ್ಟವಳೆ ನಮ್ಮ ಮನೆಗೆ ಬಂದು. ಲೋ ಮರಿ, ಯಾಕೋ ಮಲ್ಕೊಂಡಿದ್ಯಾ? ಅಷ್ಟು ನಿದ್ದೆ ಬಂದಿತ್ತ? ನಾನು ಸಾಂಗ್ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋ ಅಂದ್ರೆ ಎಂತ ಸೋಂಬೇರಿ ಬಡೈತದು. ನಿನ್ಗೂ ಮಮ್ಮಿಗೂ ಹೇಳ್ತೀನಿ. ತಲೆ ಸ್ನಾನ ಮಾಡಿದ್ಕೆ ಒಳ್ಳೆ ನಿದ್ದೆ ಬಂದ್ಬಿಡ್ತಾ? ಎಂತ ಸೋಂಬೇರಿ ಗೊತ್ತಾ? ಹೋಗು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಹೋಗ್ಬೇಕು. ಹೋಗಿ ಗಣೇಶಕ್ಕೆ. ಇಷ್ಟು ಟೈಮ್ ಬಂದ್ಬಿಟ್ಟು 2 ಗಂಟೆ. ಈಗ ತಾನೇ ಜಸ್ಟ್ ಫ್ರೆಶ್ ಅಪ್ ಆದೆ. ಇಷ್ಟ ಗಂಟೆ ಎಡಿಟಿಂಗ್ ಮಾಡ್ತಿದ್ದೆ. ಆ ಎಡಿಟಿಂಗ್ ನ ಮುಗಿಸ್ಬಿಟ್ಟು ಇವಾಗ ಫ್ರೆಶ್ ಅಪ್ ಆದೆ. ಈ ಕಡೆ ಬರ್ತೀನಿ. ನಮ್ ಚೋಟ ಮರಿ ದನ ತಿಂದಂಗ್ ಒಂದ್ ಮಾತಾದ್ರೂ ಕರಿಬೇಕಂತ ಅನ್ಸುತ್ತಾ ಇಲ್ವಾ ನಿನ್ಗೆ? ಸ್ನಾನಕ್ಕೆ ಹೋಗ್ಬಿಟ್ರೆ ಆಚೆ ಬಂದಿಲ್ಲ ನಾನು. ಅಮ್ಮ ಎಲ್ಲಿ? ಕೂಗ್ಬಿಟ್ಟು ಹೇಳಕ್ಕೇನೋ, ಸುದೀಪಣ್ಣ ಊಟ ಮಾಡಲ್ವಾ ಅಂತ ಕೂಗಕ್ಕೆ ನಿಂಗೆ? ಇಷ್ಟೇ ಸೆಲ್ಫಿಶ್ ಬಬಿತಾ. ಎಲ್ಲೋಯ್ತು? ತಿನ್ನು ಚೆನ್ನಾಗಿ ತಿನ್ನು. ನೀನ್ ಮಾತ್ರ ಚೆನ್ನಾಗಿರ್ಬೇಕು. ಚೆನ್ನಾಗಿ ಮೇಯ್ದು ಈ ಮನೆ, ನಿಮ್ಮನೆ, ಎಲ್ರ ಮನೆನೂ ಉದ್ಧಾರ ಮಾಡು. ಸಕ್ಕದಾಗಿರು. ನೀನ್ ಮಾತ್ರ ಚೆನ್ನಾಗಿರು ಅಷ್ಟೇ. ನಾನು ಇವಾಗ ಊಟ ಮಾಡ್ಬೇಕು. ಟೈಮ್ 2 ಗಂಟೆ ಆಗ್ತಿದೆ. ಮತ್ತೆ ಇನ್ನೊಂದು ವಿಡಿಯೋ ಎಡಿಟ್ ಮಾಡ್ಬೇಕು. ನಾನು ಅರ್ಧ ದಿನ ಎಡಿಟ್ ಅಲ್ಲೇ ಹೋಗುತ್ತಲ್ಲ. ಸೊ ದಟ್ ಹೊಸ ವಿಡಿಯೋ ಪ್ಲಾನ್ ಮಾಡಕ್ಕೆ ಆಗ್ತಿಲ್ಲ. ನೋಡ್ಬೇಕು, ಏನೋ ಒಂದು ಮಾಡೋಣ. ಗೈಸ್, ಟೈಮ್ ಬಂದ್ಬಿಟ್ಟು 3:15. ಸೊ ಇವಾಗ ನಾನು ಮತ್ತೆ ನಮ್ಮ ಚೋಟ ಮರಿ ಹೊರಗಡೆ ಹೋಗ್ತಾ ಇದ್ದೀವಿ ವಿಡಿಯೋ ಮಾಡೋದಕ್ಕೆ. ಚೋಟ ಮರಿ ಶೂ ನೋಡ್ತಿದ್ದೆ. ಯಾವ್ದೋ ಜಾತ್ರೆಯಲ್ಲಿ ತಗೊಂಡ್ಬಿಟ್ಟೆ ಸರ್. ಹೇಗೇನೆ ಅದೇ ಜಾತ್ರೆಯಲ್ಲಿ ಒಂದು 200 ರೂಪಾಯಿ ಇರೋದ್ನ ಜಾತ್ರೆಯಲ್ಲಿ 100 ರೂಪಾಯಿ ತಗೊಂಡು 500 ರೂಪಾಯಿ ಅಂತಿದ್ಯಾ? ಅಲ್ಲಲ್ಲಲ್ಲಲ್ಲೇ. ಗೈಸ್, ಇವಾಗ ಅವಳಿಗೆ ಒಂದು ಅವಳಿಗೆ ಈಗ ಡ್ಯಾನ್ಸ್ ವಿಡಿಯೋನ ಶೂಟ್ ಮಾಡಕ್ ಹೋಗ್ತಾ ಇದ್ದೀನಿ. ಒಂದು ಲೇಔಟ್ಗೆ ಹೋಗ್ಬೇಕು. ಅಲ್ಲಿ ಚಿರಂತ್ ಅವ್ರ ಅಪ್ಪ ಮತ್ತೆ ಚಿರಂತ್ ಇಬ್ರು ಬರ್ತಾರೆ. 3 ಸಾಂಗ್ ಡ್ಯಾನ್ಸ್ ಮಾಡ್ಬೇಕಂತ ಇರೋದು. ಅದಕ್ಕೆ ಮಾಡ್ಸೋಣ ಅಂತ ಹೋಗ್ತಾ ಇದೀನಿ. ಓಡ್ರೋ ಇದು ಓಡೋಗ್ಬಿಟ್ಲು ಗೈಸ್, ಓಡೋಗ್ಬಿಟ್ಲು. ಇರೇ ಅವಳ ಹತ್ರ ಕೋಡ್ ಬರೋಣ. ಏನ್ ಮಾಡ್ತಾರೆ ನಾನು ನೋಡ್ತೀನಿ. ವಾಚ್ ಹಿಡಿದು ಯಾರದು? ಅವಳು ಮತ್ತೆ ಜೋರಗಳು ಅಂದ್ರೆ ಹೇಳ್ತಾಳೆ ಜೋರಾಗಿ. ನಮ್ಮ ಚೋಟ ಮರಿನ ಪಿಕ್ ಮಾಡಿ ಆಯ್ತು.
ಇವಾಗ ಜಸ್ಟ್ ಒಂದು 5 to 10 ಮಿನಿಟ್ಸ್ ಲೇಔಟ್ ಹೋಗಿ ವಿಡಿಯೋ ಶೂಟ್ ಮಾಡಿ ಬರೋದು. ಅಲ್ಲಿ ಚಿರಣ್ ಬರ್ತಾನೆ, ಅವನು ಒಂಚೂರು ವಿಡಿಯೋ ಇಟ್ಕೋಬೇಕು, ಅಲ್ಲ ಸ್ಪೀಕರ್ ಇಟ್ಕೋಬೇಕು, ಮ್ಯೂಸಿಕ್ ಪ್ಲೇ ಮಾಡೋದಕ್ಕೆ ಬೇಕು, ನನಗೊಬ್ಬ ಅಸಿಸ್ಟೆಂಟ್ ಬೇಕಲ್ವಾ, ಅದಕ್ಕೆ ಚಿರಂತ್. ಆಮೇಲೆ ಈಗ ಅಕಸ್ಮಾತ್ ಚೋಟಮರಿ ಬಿಗ್ ಒನ್, ಈಗ ಚೋಟಮರಿಗೆ ಬಾಡಿ ಗಾರ್ಡು ಸೆಕ್ಯೂರಿಟಿ ಎಲ್ಲ ಬೇಕಂದ್ರೆ ಅವ್ರ ಅಣ್ಣನೇ ಇಲ್ಲಿಂದಾನೆ ಪ್ರಾಕ್ಟೀಸ್ ಮಾಡಿಸ್ತಿದ್ಯಲ್ಲ, ಅದಕ್ಕೆ ಮಾತ್ರ ಹೂ ಅಂತಾರೆ, ಸರಿಯಾಗಿ ಹೂ ಅಂತಾರೆ. ಗೈಸ್ ಮನೆಯಿಂದ ಹೊರಟು ಇಲ್ಲಿ ಯಾವುದೊಂದು ಲೇಔಟ್ ಅಲ್ಲಿ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ನಮ್ಮ ಜೊತೆಗೆ ಅಂಕಲ್ ಕೂಡ ಇದ್ದಾರೆ, ಆಮೇಲೆ ನಮ್ಮ ಚೋಟಮರಿ. ಅಂಕಲ್ ನೀವೇನೋ ಹೇಳಿದ್ರಿ, ಇದು ಕ್ರಿಕೆಟ್ ಏನದು ಚಿರಂತ್ ಎಲ್ಲೋಗೋನೆ, ಚಿರಂತ್ ಎಲ್ಲೋಗೋನೆ ಹೇಳಿ. ಮ್ಯಾಚ್ ಆಡಕ್ ಹೋಗ. ಇಲ್ಲ ಚಿರಂತ್ ಎಲ್ಲೋಗೋನೆ ಹೇಳಿ. ಮ್ಯಾಚ್ ಅಲ್ಲ ಅದ್ ಮ್ಯಾಚ್. ಏನ್ ಮ್ಯಾಚು? ಏನ್ ಮ್ಯಾಚು? ಕ್ರಿಕೆಟ್ ನಾನು ಏನಿದ್ದು ಕ್ರಿಕೆಟ್ ಅನ್ನೋ ಬದಲು ಟ್ರಿಕೆಟ್ ಅಂತಾರಲ್ಲ ಅಂತ ಅನ್ಕೋತಿದ್ದೆ. ಗೈಸ್ ಇವಾಗ ಒಂದು ವಿಡಿಯೋ ಶೂಟ್ ಮಾಡಬೇಕು, 3 ಡ್ಯಾನ್ಸ್ ಅಂತ ಹೇಳಿದ್ನಲ್ಲ, ಅದನ್ನು ಮುಗಿಸೋಣ ಅಂತ ಬಂದಿದ್ದೀನಿ. ಚಿರಂತ್ ವೇಟ್ ಮಾಡ್ತಾ ಇದೀವಿ, ಅವನು ಆಗ್ಲೇ ಹೊರಟನಂತೆ, ಬಟ್ ಇನ್ನೂ ಬಂದಿಲ್ಲ. ಆಗ್ಲೇ ಅವ್ರ ಅಪ್ಪ ಹೋದ್ರು, ಇವಾಗ ಇವ್ರ ಅಪ್ಪ ಹಿಂಗ್ ಹೋದ್ರು, ಇವನು ಹಿಂಗ್ ಬಂದ. ಅಣ್ಣ ಕಟಿಂಗ್ ಮಾಡಿಸ್ಬಿಡ್ತಾವ, ನನ್ನ ಮಗ 20 ರೂಪಾಯಿ ಕಟಿಂಗ್ ಮಾಡಿಸ್ಬಿಟ್ಟವನೆ. ಸರಿಯಾಗಿ ಗೆಡ್ಡೆ ಕತ್ತರಿಸ್ಬಿಟ್ಟಾರಲ್ಲ. ಇಲ್ಲಿರೋದ್ ನಿನ್ ಕೂದ್ಲು ಗೈಸ್, ಇಲ್ಲಿರೋದ್ ಇವ್ನ ಕೂದ್ಲು ಇಲ್ಲಿಗೆ ತೆಗ್ದು ಹಿಂಗ್ ಕಳ್ಸ್ಬಿಟ್ಟಾರೆ. ನಾನೇನೇ ತಪ್ಪು ಮಾಡ್ದೆ? ಹೌದೇನೆ ತೆಗ್ದವನ. ಇನ್ನೇನು ಕೂದ್ಲು ಇಲ್ಲಿಗೆ ತಾನೇ ಇರೋದು ನಿಂದು, ಇಲ್ಲಿ ಬರೋದು. ಇದು ಎಲ್ಲಿ ಗೊತ್ತಿರೋದು, ಇಲ್ಲಿ ಎಡ್ಚರ್ ಇರೋದು. ಇವಾಗ ಬಿಹೈಂಡ್ ದ ಸೀನ್ ಕ್ಲಿಪ್ಸ್ ಎಲ್ಲ ಬರುತ್ತೆ. ಈ ಕಡೆ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಅಸಿಸ್ಟೆಂಟ್ ಚಿರಣ್ ಜೊತೆ, ಡ್ಯಾನ್ಸರ್ ಭವಿತಾ ಜೊತೆ, ಕ್ಯಾಮ್ರಾಮನ್ ಸುದೀಪ್. ಹಿಂಗೆ ಹೇಳ್ಬೇಕಲ್ವಾ, ಕರೆಕ್ಟ್ ರೈಟ್. ಕ್ಯಾಮ್ರಾಮನ್ ಸುದೀಪ್ ಜೊತೆಗೆ, ಕ್ಯಾಮ್ರಾಮನ್ ಅಸಿಸ್ಟೆಂಟ್ ಚಿರಣ್ ಜೊತೆಗೆ, ಡ್ಯಾನ್ಸರ್ ಭವಿತಾ. ಅಣ್ಣ ಗೈಸ್, ಆ ರೋಡಲ್ಲಿ ಒಂದು ಶೂಟ್ ಆಯ್ತು, ಇಲ್ಲೊಂದು ಶೂಟ್ ಆಯ್ತು. ಇವಾಗ 2ನೇ ಸಾಂಗ್ಗೆ 2ನೇ ಡ್ರೆಸ್ ಹಾಕ್ಸ್ತಾ ಇದೀನಿ. ಬುಜ್ಜಿ, ಚಿರಂತು ಗಾಡಿ ತಗೊಂಡು ಸ್ಕಿಟ್ ಹೊಡಿತಾನೆ, ಅವ್ರ ಅಪ್ಪಂಗೆ ಹಾಕೊಡು, ಹಾಕೊಡ್ಬೇಕು ನೀನು. ಡೀಲ್ ಮಾಡು, ಅವನಿಗೆ ಡೀಲ್. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ. ಕ್ಯಾಮ್ರಾಮನ್, ಅಸಿಸ್ಟೆಂಟ್ ಕ್ಯಾಮ್ರಾಮನ್, ಅಲ್ಲಿ ಹಿಂದೆಗಡೆ ಜನರೆಲ್ಲ ಬರ್ತಾರೆ, ಕ್ಲಿಯರ್ ಮಾಡ್ಬೇಕಾ? ಓ ಸಿಕ್ಕಿದ ಚಾನ್ಸ್ ಅಂತ ಮಾತಾಡ್ಸಕ್ ಹೋಯ್ತಾ ಇದ್ಯಾ? ಸಿಕ್ಕಿದ ಚಾನ್ಸ್ ಅಂತ ಮಾತಾಡ್ಸಕ್ ಹೋಯ್ತಾನಲ್ಲ ಗೈಸ್, ಸಿಕ್ಕಿದ ಚಾನ್ಸ್ ಅಂತ ಮಾತಾಡ್ಸಕ್ ಹೋಯ್ತಾನೆ. ಬಾರ ಓಲಿ, ಸುಮ್ಮನೆ ಹೇಳಿದ್ದು ಗೈಸ್. ಸುಮ್ಮನೆ ಹೇಳಿದ್ರೆ ಹೋಗಿ ಡೈರೆಕ್ಟ್ ಅವ್ರ ಹುಡುಗಿ ಜೊತೆ ಮಾತಾಡಕ್ಕೆ ಹೋಯ್ತಾನೆ. ಅಣ್ಣಂಗೆ ಸಿಕ್ಕಿದ ಚಾನ್ಸ್ ಅಂದ್ರೂ ಬಿಡಲ್ಲ. ದಿ ಬಾಯ್ಸ್ ಗೈಸ್, ಅಲ್ಲೊಬ್ರು ಹುಡುಗಿ ಹೋಗ್ತಾರಲ್ಲ, ಆ ಹುಡುಗಿ ನಾವು ಹೋಗ್ಬಿಟ್ಟು ಅಣ್ಣ ಚಿರಂತ್ ಮಾತಾಡ್ಸಕ್ ಹೋದ. ಅದೇ ಏನೋ ಸಮಸ್ಯೆ ಇದೆ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾನು ಹೇಳಿದ ತಕ್ಷಣ ಅದ್ ಹೆಂಗ್ ಒಪ್ಕೊಂಡ್ಬಿಟ್ಟೆ ನೀನು? ಅದ್ ಹೆಂಗ್ ಒಪ್ಕೊಂಡ್ರೆ ನನಗೆ ಗೊತ್ತಾಯ್ತಲ್ಲ, ಏನೋ ಸಮಸ್ಯೆ ಇದೆ. ಅವ್ರ ಅಮ್ಮಗೆ ಹೇಳ್ಬೇಕು, ಇಲ್ಲ ಅವ್ರ ಅಪ್ಪಂಗೆ ಹೇಳ್ಬೇಕು. ಇದ್ರ ಬಗ್ಗೆ ಏನೋ ಸಮಸ್ಯೆ ಇದೆ. ಕುಚ್ ಕಡಬಡೆ ಇದ್ದಾರೆ ಬಾಬಾ, ಏನೋ ಸಮಸ್ಯೆ ಇದೆ ಇಲ್ಲಿ. ನಂದೊಂದು ಪ್ರಶ್ನೆ, ನಾನು ಹೇಳಿದ ತಕ್ಷಣ ಹೆಂಗ್ ಮಾತಾಡ್ಸ್ಬಿಟ್ಟೆ ಹುಡುಗಿನ? ಏನ್ ಕಿರಿಚಿದ್ರೆ ಅಲ್ವಾ, ಏನು ಇದೆ, ಅದ್ ಯಾವ ಧೈರ್ಯದ ಮೇಲೆ ಒಪ್ಕೊಂಡ್ಬಿಟ್ಟೆ ಗೈಸ್. ಇವನು ಹೇಳಿದ ತಕ್ಷಣ ಹಿಂಗ್ ಒಪ್ಕೊಂಡವನಂದ್ರೆ ಇನ್ನ ಎಷ್ಟು ಚೆನ್ನಾಗಿ ಅಪ್ರೋಚ್ ಮಾಡಿರ್ಬಾರ್ದು ಇವನು. ಏನ್ ಮಾಡ್ತಾನೆ? ಅದಾದ್ಮೇಲೆ ಲಿರಿಕ್ಸ್ ಏನು? ನಾವು ಬರ್ತಾ ಇದ್ದೀನಿ. ಗೈಸ್ ಫೈನಲಿ ನಾನಿವಾಗ 2 ವಿಡಿಯೋ 2 ಶೂಟ್ ಡ್ಯಾನ್ಸ್ ಮುಗಿಸಾಯ್ತು. ಅವನು ಕೂಡ ಹೊರಡ್ತಾನೆ. ಬಾಯ್. ಈಗ ಡೈರೆಕ್ಟ್ ಮನೆಗೆ ಅನ್ಕೋತೀನಿ, ಎಲ್ಲೂ ಸ್ಟಾಪ್ ಮಾಡಲ್ಲ, ಸೀದಾ ಮನೆಗೆ. ಲೆಟ್ಸ್ ಗೋ. ಗೈಸ್ ಇವಳಿಗೆ 3 ದಿನ ಐಸ್ ಕ್ರೀಮ್ ಕೊಡ್ಸಿದ್ದೀನಿ. ಇವಳಿಗೆ ನಿಜವಾಗ್ಲೂ 3 ದಿನ ಐಸ್ ಕ್ರೀಮ್ ಕೊಡ್ಸಿದ್ದೀನಿ. ಅದು ಪೋಲಾರ್ ಬಿಯರಲ್ಲೇ ಕೊಡ್ಸಿರೋದು ಐಸ್ ಕ್ರೀಮು. ಇವಾಗ ಮತ್ತೆ ಕೇಳ್ತಾಳೆ, ನೆಗಡಿ ಆದ್ರೆ ಅಷ್ಟೇ ಅವ್ರಮ್ಮ ನನಗೆ ಬೈತಾರೆ. ಸರಿ ಫೋನ್ ಮಾಡ್ಕೊಡ್ತೀನಿ ನಿಮ್ಮ ಅಮ್ಮಗೆ, ಇಲ್ಲ ನಾವು ಅಮ್ಮಗೆ ಮಾಡ್ಕೊಡ್ತೀನಿ. ಆದ್ರೂ ಏನ್ ಗೊತ್ತಾ, ಈ ರೋಡಲ್ಲಿ ಹಿಂಗ್ ಹೋಯ್ತಿರೋ ಟೈಮಲ್ಲಿ ಪೋಲಾರ್ ಬಿಯರ್ ಕಣ್ಣು ಕಾಣಿಸ್ಬಿಟ್ರೆ ತಿನ್ಬೇಕು ಅನ್ಸುತ್ತೆ. ಬರೀ ಜಂಕ್ ಫುಡ್ ತಿನ್ಕೊಂಡೆ ಬದುಕು, ನೀರ್ ಕುಡಿಯಲ್ಲ ಏನಿಲ್ಲ, ಬರೀ ಜಂಕ್ ಫುಡ್. ಹಿಂಗೆ ನಾನು ಹೇಳ್ದೆ ಅಲ್ವಾ, ನಮ್ಗೊಂಚೂರು ಪೋಲಾರ್ ಬಿಯರ್ ಕಣ್ಣು ಕಾಣಿಸ್ತಾರೆ ತಿನ್ಬೇಕು ಅನ್ಸುತ್ತೆ ಅಂತ. ಅದಕ್ಕೆ ನಾನು ನಮ್ಮ ಚೋಟಮರಿ ಇವಾಗ ಪೋಲಾರ್ ಬಿಯರ್ ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದಿದ್ದೀವಿ. ಲೆಟ್ಸ್ ಗೋ. ಒಂದ್ ಸ್ವಲ್ಪ ತಿನ್ನುವ. ನಮ್ಮ ಅಮ್ಮ ನೋಡಿದ್ರೆ ನಿನ್ನ ಮೇಲೆ ಎತ್ತಾಕೋದು ಅಷ್ಟೇ, ಅದು ನನ್ನ ಇಷ್ಟ, ನಾನು ಹಂಗೆ ಎತ್ತಾಕೋದು ನಿನ್ನ ಮೇಲೆ. ಮ್ಯಾಂಗೋ ಮೈ ಡೆತ್ DBC ಹೋಗ್ತಿದ್ದಾರೆ ಹಾಂ ಏ ಅಲ್ಲಿಂದ ಇಸ್ಕೊಳ್ಳಲ್ಲ, ಕೊಡ್ತಾರಲ್ಲೇ ಅವ್ರು ಕೊಡ್ತಾರೆ, ಇಸ್ಕೊಳ್ಳೋದನ್ನ.
I'm grateful, oh yeah, able, oh yeah, I'm stable, oh yeah, no label. ಗೈಸ್ ಇವಳು ನಮ್ಮ ಚೋಟ ಮರಿ ಎಂತವಳಂದ್ರೆ ಅಲ್ಲಿ ನಮ್ಮ ಲೆಫ್ಟ್ ಸೈಡ್ ಅಲ್ಲಿ ಒಬ್ರು ಕಪಲ್ಸ್ ಕೂತಾರೆ. ಕಪಲ್ಸು ಏನೋ ಗೊತ್ತಿಲ್ಲ, ಒಟ್ಟು ಒಂದು ಹುಡುಗ ಹುಡುಗಿ ಕೂತಾರೆ. ಒಂದು ಹುಡುಗ ಹುಡುಗಿ ಕೂತ್ಕೊಂಡಾಗ ಸೊ ನಾವು ಆಬ್ವಿಯಸ್ಲಿ ಫಸ್ಟ್ ಏನು ಥಿಂಕ್ ಮಾಡ್ತೀವಿ, ಒಂದು ಕಪಲ್ಸ್ ಅಂತ ಥಿಂಕ್ ಮಾಡ್ತೀವಿ. ಇವಳು ಏನು ಹೇಳ್ತಾಳೆ, ಹುಡುಗಿ ಚೆನ್ನಾಗಿ ನೋಡು ಅಂತಾರೆ. ಅಲ್ಲಿ ಆಪೋಸಿಟಲ್ಲಿ ಒಂದು ಹುಡುಗ ಕೂತವನೆ, ನೋಡಿದ್ರೆ ಆ ಹುಡುಗಿ ನೋಡು ಅಂತ ಹೇಳ್ತಾಳೆ. ಆ ಹುಡುಗ ಏನು ಅನ್ಕೋಬೇಕು, ಇಲ್ಲ ಹೆಂಗೆ ಬಾರಿಸ್ಬೇಕು ನನಗೆ. ಸೇಮ್ ಕಲರ್ ಹಾಕಿದ್ದೀರಾ, ಓಹೋ ಏನೋ ಸೇಮ್ ಮುಖ, ಸೇಮ್ ಮೂಗು, ಸೇಮ್ ಸ್ಟೈಲ್ ಹೊಡಿತಿಲ್ಲ. ಇಲ್ಲಿ ನೋಡಿ ಸುದೀಪಣ ಕಸ್ಕ ಅಂತ ಕಲ್ಸ್ಕೊಂಡು ತಿಂತಿದೆ. ಸೀಸಿ ಹೆಂಗೆ ತಿಂತಾ ಇದೆಯಾ ಗೊತ್ತಾ? ಸಕ್ಕದ ತಿಂತಿದ್ದೀನಿ. ಯಪ್ಪ ಥೂ, ತಿನ್ನಕ್ಕೆ ಮುಂಚೆ ತಿನ್ಬೇಕಂದ್ರೆ ಹಿಂಗೆ ತಿನ್ಬೇಕು. ಅಯ್ಯಪ್ಪ. ನಾನು ಮತ್ತೆ ನಮ್ಮ ಚೋಟ ಮರಿ 2 ಐಸ್ ಕ್ರೀಮ್ನ ತಿಂದು ಮುಗಿಸಾಯ್ತು. ಈಗ ಒಂದು ಗ್ಲಾಸ್ ನೀರು ಕುಡಿತಾ ಇದ್ದೀವಿ. ಈ ಗ್ಲಾಸು ಔಟ್ ಸೈಡಿಂದ ಫುಲ್ಲು ಕೋಲ್ಡು, ಆದರೆ ಒಳಗಡೆ ಫುಲ್ಲು ಹೀಟು, ಬಿಸಿ ಬಿಸಿ. ಗೈಸ್ ತಿಂದು ತೇಗಿ 350 ರೂಪಾಯಿ ಬಿಲ್ ಹಾಕ್ಸಿ ಹುಡುಗಿ ನನಗೆ ನಾನು ಜಸ್ಟ್ 70 ರುಪೀಸ್ ತಿಂದ್ರೆ ಇವಳು 230 ರುಪೀಸ್ ತಿಂದೋಳೆ. 230 ರುಪೀಸ್ ತಿಂದೋಳೆ ಗೈಸ್. ಯಪ್ಪ ಏನ್ ಹೇಳೋದ ಹೇಳಿ. ಈ ತರದೆಲ್ಲ ಮಾಡೋದು ಕರೆಕ್ಟಾ? ಹೋಗಿ ಈ ತರ ಎಲ್ಲ ಮಾಡೋದು ಕರೆಕ್ಟಾ ಗೈಸ್? ನಾನು 70 ರುಪೀಸ್, ಅವಳು 250 ರುಪೀಸ್ ತಿಂದಿರೋದು. ಹೇಳೋರು ಕೇಳೋರು ಇಲ್ಲ ಅಂದ್ರೆ ಹಿಂಗೆ ಅಂತೆ. ಚಿಕ್ಕದು ಗೈಸ್, ನಾನು ಚಿಕ್ಕ ತಿಂದಿದ್ದು, ನಾನು ಬರೀ ಚಿಕ್ಕದ್ ಮ್ಯಾಂಗೋ ತಿಂದೆ. ಇವಳು ಡೆತ್ ಬೈ ಚಾಕ್ಲೇಟ್ 230-250 ರೂಪಾಯಿ ತಿಂದ್ಲು. ಐಸ್ ಕ್ರೀಮ್ ತಿಂದ್ಮೇಲೆ ನಮ್ ಚೋಟ ಮರಿಗೆ ಯಾವ ಸಾಂಗ್ ಡೆಡಿಕೇಟ್ ಮಾಡಿದೆ ಅಂದ್ರೆ, ಬೇಕು ಈ ಲೋಕ ಯಾರಿಗೆ ಬೇಕು ಈ ಲೋಕ, ಐಸ್ ಕ್ರೀಮು ತಿಂದಿದ್ದು ನ್ಯಾಯನ, ಬಿಲ್ಲನ್ನು ಜಾಸ್ತಿ ಮಾಡಿದ್ ನ್ಯಾಯನ, ಒಬ್ಳೇನೆ ಬಿಲ್ಲು ಜಾಸ್ತಿ ಮಾಡಿದ್ಲು, ಯಾರಿಗೆ ಬೇಕು ಈ ಲೋಕ, ಯಾರಿಗೆ ಬೇಕು ಈ ಲೋಕ. ಹೆಸರನ್ನು ಕೂಡಿಸಿ ಬರೆಯುವ ಖುಷಿ ಇನ್ನೆಲ್ಲೂ ನಾ ಕಾಣೆ, ಈ ಪ್ರೀತಿ ಎಂತ ಅಸಮಾನ, ಕಾಯಿಸಿ ಕಾಯಿಸಿ ಬರದೆ ಸತಾಯಿಸಿ ಕಾಯೋದು ಪ್ರೀತಿನೇ, ಅದರಲ್ಲೂ ಎಂತೆಂತ ಒಂದಿಷ್ಟು ಸಿಮುನಿಸು, ಒಂದಿಷ್ಟು ಸಿಹಿಗನಸು, ಪ್ರೀತಿಸೋರ ಚೋಳಿಗೆ ಎಂದು ಇರಬೇಕು. ಓಡ್ರೋ ಇದು ಸರ್ಜಾಟ. ಏನು ಅಳದೇನಿಕೆ? ಹಾಯ್ ಅಂದ್ಬಿಡು, ಹಾಯ್ ಅಂದ್ಬಿಡು. ಹಾಯ್ ಹೇಳು ಹಾಯ್ ಅಂತ ಹೇಳು. ಹಾಯ್ ಹೇಳು ಬಾಯ್ ಬಿಟ್ಟು ಹೇಳು ಹಾಯ್ ಅಂತ. ಜೋರಾಗಿ ಹೇಳು ಹೋಗ್ಬಿಡ್ತೀನಿ ನಾನು. ಹಾಯ್ ಅಂದ್ಬಿಡು, ಜೋರಾಗಿ ಹೇಳಲ್ಲ. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್ ಅಂತ ಹೇಳಿ. ಇಲ್ಲ ಕರ್ಕೊಂಡು ಹೋಗ್ತೀನಿ ಹೇಳಿಲ್ಲ ಅಂದ್ರೆ ಮತ್ತೆ ಹೇಳಿ ಬೇಗಳು. ನಿಮಗೆ ಬಲೂನ್ ಕೊಡಿಸ್ತಾರೆ ಅಂತ ಹೇಳಿ. ಹಾ ಗುಡ್ ಮಾರ್ನಿಂಗ್ ಅಷ್ಟೇ. ಗೈಸ್ ಇದೆಂತ ಹುಡುಗಿ ಅಂದ್ರೆ ಗೈಸ್, ಮನೆಗ್ ಬಂದೆ ವಾಪಸ್ಸು. ನನ್ ಬ್ಲಾಗ್ ನೋಡ್ತಾವ್ರಿ ಈ ಕಡೆ. ಎಲ್ಮ ರಿಮೋಟು ಎಂತ ಸಾವು ಮರೆಯ. ಹಾ ಗೈಸ್, ಈ ಡ್ರೆಸ್ ಅಲ್ಲಿ ಫುಲ್ಲು ಡ್ಯಾನ್ಸ್ ಮಾಡಿದಾಳೆ ಇವಾಗ. ಈ ಡ್ರೆಸ್ ಅಲ್ಲಿ ಫುಲ್ಲು ಡ್ಯಾನ್ಸ್ ಮಾಡಿದಾಳೆ ಇವಾಗ. ಅವ್ರ ಅಮ್ಮ ಹೇಳ್ತಾರೆ ಇದು ಉಲ್ಟಾ ಪಲ್ಟಾ ಹಾಕೊಂಡು ಡ್ಯಾನ್ಸ್ ಮಾಡೋಳೆ, ಉಲ್ಟಾ ಪಲ್ಟಾ ಹಾಕೊಂಡು ಡ್ಯಾನ್ಸ್ ಮಾಡೋಳೆ. ಯಪ್ಪ ದೇವ್ರೆ, ನಾನು ನೋಡಿದ್ದೀನಿ ಈ ಡ್ರೆಸ್ ಅಲ್ಲಿ ಮಾಡಿದ್ದೆ. ನೀನು ಏನಕ್ಕೆ ಡೋ ಹೊಡಿತೀಯ? ನಾನು ಯಾವ್ದೋ ಗಮನದಲ್ಲಿದ್ದೆ. ಹಂಗಾರೆ ಪ್ರ್ಯಾಂಕ್ ಅಲ್ವಾ? ಉಲ್ಟಾ ಹಾಕೊಂಡು ಡ್ಯಾನ್ಸ್ ಮಾಡ್ಬಿಟ್ರಲ್ಲೋ. ಏಯ್ ಗುಗ್ಗು ಗೊತ್ತಿಲ್ಲ ನಿಂಗೆ? ಗುಗ್ಗು ಏನ್ಮಾ? ಇಲ್ಲೇ ಜೋರಾಗಿ ಹೇಳು, ತಿರ್ಗ್ಬಿಟ್ಟು. ಯಾರ ಜೊತೆ ಮಾತಾಡ್ತಿರ್ತಾನೆ, ಅವ್ರ ಅಮ್ಮ ನೋಡಿದ ತಕ್ಷಣ ಬಾಯ್. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇನ್ನೇನು, ಅಮ್ಮ ಬಂದಿದ ತಕ್ಷಣ ಸೀಕ್ರೆಟ್ ಆಗಿ ಹೈಡ್ ಮಾಡ್ಬೇಕು ಅಲ್ಲ ಪಾಪ? ನೀನ್ ಅಮ್ಮಗ್ ತೋರ್ಸ್ಬಿಟ್ಟು ನಾನು ಮಾತಾಡ್ತೀನಿ ಹೇಳ್ತಾರ? ಅದೇ ಮತ್ತೆ ಏನಮ್ಮ ಗೊತ್ತಾ ನಿಂಗೆ? ಗೊತ್ತಾ ಹೆಂಗೆ ಸೀಕ್ರೆಟ್ ಮೇಂಟೈನ್ ಮಾಡೋದಂತ ಗೊತ್ತಾ ನಿಂಗೆ?
ಯಾರೋ 5 ಗಂಟೆಗೆ ಎದಳಿಸ್ತಾ ಇದ್ರೆ ಕೇಳು. 5 ಗಂಟೆಗೆ ಎದ್ದು ಹಾಲು ಕರಿಬೇಕಾ? ಏನೋ ಮಾಡಿಸ್ತೀನಿ. ನಾನು ಹಾಲು ಕರಿಬೇಕಾ? 5 ಗಂಟೆಗೆ ಅದೇ ಅಪ್ಪ ಗೈಸ್ ನಮ್ಮ ಅಮ್ಮಗೆ ಒಂಚೂರು ತಲೆ ಒಳಗಡೆ ಏನ್ ಇಟ್ಕೊಂಡವ್ರು ಏನ್ ಮಾತಾಡ್ತವ್ರೆ. ಅಮ್ಮ ಎಷ್ಟೊತ್ತಿಗೆ ಹೇಳ್ತಾರೆ, ನಾನು ಅಷ್ಟೊತ್ತಿಗೆ ಹೇಳ್ತೀನಿ ಅಂತಾರೆ. ಹಾ ಅದೇ ಅಪ್ಪ ಗೈಸ್ ಇವತ್ತಿನ ಬ್ಲಾಗ್ ನಾನು ಎಂಡ್ ಮಾಡ್ತಿರೋದು ನಮ್ಮ ಅಮ್ಮನ ಕೈಲಿ. ಕರೆಕ್ಟ್ ಆಗಿರೋದ್ನ ಗೈಸ್ ಇವತ್ತಿನ ಬ್ಲಾಗ್ ನಾನು ನಮ್ಮ ಅಮ್ಮನ ಕೈಲಿ ಎಂಡ್ ಮಾಡಿಸ್ತೀನಿ. ಯಾ ಇದು ಪಾಯಿಂಟ್ ಕರೆಕ್ಟ್. ಎಂಡ್ ಮಾಡಿಸ್ತೇನೆ ಬರೀ ತೋರಿಸ್ತೀನಿ. ಮಾಮಿ ಹೇಳಕ್ ಬರಲ್ಲ, ನನ್ ಬರಲ್ಲ. ಏನಂಗ್ ಹೇಳಕ್ ಬರಲ್ಲ. ನಾ ಹೇಳ್ಕೊಡ್ತೀನಿ ಹೇಳ್ಮಾ. ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಡಿನಾ? ಸ್ಟಾರ್ಟ್. ಈ ಕಡೆ ತಿರುಗಿ ಹೇಳ್ಬೇಕು ಫುಲ್ಲು. ಪರವಾಗಿಲ್ಲ, ಸೂಪರ್ ಆಗಿದ್ಯಾ. ನಮ್ಮಮ್ಮ ಯಾವತ್ತಿದ್ರು ಕ್ರೀಮ್ ಹಾಕಿದೀನಿ, ನೈಟ್ ಹಚ್ಕೊಂಡ್ರೆ ನಮ್ಮಮ್ಮ ಯಾವತ್ತಿದ್ರು ಕ್ಯೂಟ್. ಎಣ್ಣೆ ಐತೆ ಕಾರಣ ಒಂದು ಕ್ರೀಮ್ ಹಚ್ತೀನಿ ನೈಟ್, ಹಂಗಾಗಿ ಹಿಂಗಿದೆ. ಆಯ್ತಪ್ಪ, ಎಲ್ರು ಗೊತ್ತು ನೀನ್ ಎಷ್ಟು ಕ್ಯೂಟ್ ಅಂತ ಗೊತ್ತು. ನಿಮ್ ಕ್ರೀಮ್ ಹಚ್ಚಿದ್ರು ಹಚ್ಚಿಲ್ಲ ಅಂದ್ರೂ ನೀನ್ ಸಖತ್ ಅಂತ ಕ್ಯೂಟ್ ಅಂತ ಗೊತ್ತು. ಈಗ ನನ್ ಮುದ್ದು ಮಮ್ಮಿ. ಓಕೆನಾ? ರೆಡಿನಾ? ಈ ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಳ್ಮಾ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಅಮ್ಮ ಹೇಳು. ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೇಳೆ ಸಿಗೋಣ. ನೆಕ್ಸ್ಟ್ ಬೆಳಗ್ಗೆ ಮಾರ್ನಿಂಗ್ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್. ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್. ಸಪೋರ್ಟಿಂಗ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಏನ್ ಸಕಾಲಾಗಿ ಅಂತ ಗೊತ್ತಾ ಮಮ್ಮಿ. ಕೀಪ್ ಸಪೋರ್ಟಿಂಗ್ ಗೈಸ್. ಲವ್ ಯು ಆಲ್. ಬಾಯ್.